ಪಾರ್ವತಿ ಸಾಲೆರಾಜೆ ಅಂತ. ನಾನು ಜವಾಹರ್ಲಾಲ್ ನೆಹರು ನ್ಯೂ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಶಿವಮೊಗ್ಗದಲ್ಲಿ MBA ಮುಗಿಸಿದ್ದೀನಿ. ನಾನು ಇಷ್ಟು ಸಾಧನೆಗೆ ಯಾರ್ದಾದ್ರೂ ಆಶೀರ್ವಾದ ಇದ್ದರೆ ಫಸ್ಟು ನಾನು ವಿಶ್ವಗುರು ಬಸವಣ್ಣವರು, ಅವ್ರ ಅಕ್ಕನಾಗಲಾಂಬಿಕೆ ಇವ್ರನ್ನ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಹಾಗೂ ನಮ್ಮ ತರಳಬಾಳು ಪೀಠದ ಗುರುಗಳು ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು ಅವ್ರನ್ನ ನೆನೆಸ್ಕೊತೀನಿ ಸರ್. ನಮ್ಮ ತಂದೆ ಕೃಷಿಕರು, ತಾಯಿ ಇಂಜಿನಿಯರ್. ಏನಿಲ್ಲ ಸರ್, ಓದಿನ ವಾತಾವರಣ ಮನೇಲಿ ಇದ್ದಿದ್ದರಿಂದ ಅದು ತಾನಾಗೆ ಕಷ್ಟಪಟ್ಟು ಓದಿ ಇವತ್ತಿಲ್ಲಿದ್ದೀನಿ ಸರ್, ಅಷ್ಟೇ. ಏನು ಗುರಿ ಇಟ್ಕೊಂಡಿದ್ರಿ ಸರ್? ಗುರಿ ಅಂತ ಏನಿಲ್ಲ ಸರ್, ಜೀವನ ಹೆಂಗೆ ಕರ್ಕೊಂಡು ಹೋಗುತ್ತೋ ಹಂಗೆ ಹೋಗೋಕೆ ಇಷ್ಟಪಡ್ತೀನಿ. ಯಾಕಂದರೆ ಹೇಳೋದೆಲ್ಲ ಹೇಳಾಗಿದೆ, ಎಲ್ಲ ಮಹಾನ್ ವ್ಯಕ್ತಿಗಳು ಏನಿದ್ರು ಪಾಲನೆ ಮಾಡೋದಷ್ಟೇ ಬಾಕಿ ಇದೆ, ಅದನ್ನು ಪಾಲಿಸಿದ್ರೆ ಸಾಕು ಅಂತ ಅಷ್ಟೇ ಸರ್. ನಿಮ್ಮ ತಂದೆ ತಾಯಿದು ಗುರಿ ಇರುತ್ತಾ, ಅವರು IAS ಆಫೀಸರ್ ಆಗಬೇಕು? ಇಲ್ಲ ಸರ್, ಆ ಥರ ಏನೂ ಇಲ್ಲ. ಸತ್ಯ ಧರ್ಮದಿಂದ ಸತ್ಪ್ರಜೆಯಾಗಿ ಬದುಕಿದ್ರೆ ಸಾಕು ಸರ್. ಎಷ್ಟು ಭೂಮಿ ಇದೆ ಮೇಡಮ್? ಜಮೀನು 10 ಎಕರೆ ಇದೆ ಸರ್. ಭದ್ರಾವತಿ, ಶಿವಮೊಗ್ಗ. ಹಳ್ಳಿ ಬಂದ್ಬಿಟ್ಟು ಬಾಳೆಮಾರನಹಳ್ಳಿ ಅಂತ. ತಂದೆ ಜ್ಯೋತಿ ಸಾಲೇರ ಎಸ್, ತಾಯಿ ಐಶ್ವರ್ಯ ಜಯ ಸಾಲೇರ. ಇನ್ನೂ ಪ್ಲ್ಯಾನ್ಸ್ ಇಲ್ಲ ಸರ್ ಸದ್ಯಕ್ಕೆ. ಬಾಳೆಮಾರನಹಳ್ಳಿ, ಕೊಪ್ಪ ಗ್ರಾಮ. ಎಷ್ಟು ಖುಷಿ ಆಗ್ತದೆ ಮೇಡಮ್? ತುಂಬ ಖುಷಿ ಇದೆ ಸರ್. ನಿರೀಕ್ಷೆ ಇತ್ತು, ಬಟ್ ಅದೇ ಅತಿಯಾದ ಆತ್ಮವಿಶ್ವಾಸ ಒಳ್ಳೆಯದಲ್ಲ ಅಂತ ಅಂದು ರಿಸಲ್ಟ್ ಬರೋ ತನಕ ಕಾದ್ವಿ ಓದಿನ ವಾತಾವರಣ ಇತ್ತಂತ ಯಾವ ರೀತಿ ಸ್ಟಡೀಸ್ ಮಾಡ್ತೀವಿ ಸರ್? ಇಷ್ಟೇ ಟೈಮ್ ಅಷ್ಟೇ ಟೈಮ್ ಅಂತ ಏನಿಲ್ಲ ಸರ್. ಅವತ್ತೇ ಮುಗಿಸ್ಬೇಕು ಅಂತಲೂ ಏನು ತಲೆಯಲ್ಲಿ ಇಟ್ಕೊತಿರ್ಲಿಲ್ಲ. ಟೈಮ್ ಆದಾಗೆಲ್ಲ ಓದ್ತಿದ್ದೆ ಅಷ್ಟೇ ಸರ್. ಇಲ್ಲ, ತಮ್ಮ ಇದ್ದಾನೆ. ನಮ್ಮದು ಇದು ಕೂಡು ಕುಟುಂಬ. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್.